ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಏರ್ ಫ್ರೈಯರ್ ತಂದಾಗಲಿಂದ ಏರ್ ಫ್ರೈಯರಲ್ಲಿ ಸುಮಾರು ಆಯಿಲ್ ಲೆಸ್ ಅಥವಾ ಬರೀ ಒಂದು ಸ್ಪ್ರೇ ಮಾಡಿ ಎಲ್ಲವನ್ನು ಕುಕ್ ಮಾಡ್ಕೊಬಿಟ್ಟಿದ್ದೀನಿ. ಎಷ್ಟು ಇಷ್ಟ ಆಗ್ತಾಯಿದೆ ಅಂದರೆ ನಮ್ಮ ಮನೆಯಲ್ಲಂತೂ ಪನ್ನೀರ್ ಫ್ರೈ ಅಂದರೆ ಎಲ್ಲರಿಗೂ ಇಷ್ಟ. ಫಸ್ಟ್ ಡೇ ನಾನು ಯಾವತ್ತು ಚಪಾತಿ ಎಲ್ಲ ಫ್ರೈ ಮಾಡಿ ಇದು ಮಾಡಿದ್ದೆ ಕ್ರಿಸ್ಪ್ ಥರ. ನೆಕ್ಸ್ಟ್ ನೈಟೇನೆ ಅವತ್ತು ಪನ್ನೀರ್ ಫ್ರೈ ಮಾಡಿಕೊಟ್ಟಿದ್ದೆ ಎಲ್ಲರಿಗೂ. ಸಖತ್ತಾಗಿ ಬಂದಿತ್ತು. ಆ್ಯಂಡ್ ಹಿತೈಷ್ಗೆ ಫೇವ್ರೇಟ್ ಆಗಿಬಿಟ್ಟು ಎವ್ರಿ 2-3 ಡೇಸ್ ಒನ್ಸು ಸ್ನ್ಯಾಕ್ಸಿಗೆ ಅದನ್ನೇ ಹಾಕು, ಪನ್ನೀರ್ ಫ್ರೈ ಮಾಡಿ ಹಾಕು ಏರ್ ಫ್ರೈಯರಲ್ಲಿ ಅಂತ ಹೇಳ್ತಾನೆ. ಆ್ಯಂಡ್ ನನಗೂ ಸ್ವಲ್ಪ ಆಯಿಲೆಲ್ಲ ಕಡಿಮೆ ಅಲ್ವಾ, ಅದು ಬೇಗನೂ ಸಹ ಆಗಿಬಿಡುತ್ತೆ ಅಂತ ಅದರಲ್ಲಿ ಮಾಡಿ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನ್ನ ಮನೇಲಿ OTG ಎಲ್ಲ ಇರೋದ್ರಿಂದ ಇದನ್ನು ಜಾಸ್ತಿ ಬೇಕಿಂಗಿಗೆ ಅಂದರೆ ಬ್ರೆಡ್ ಮಾಡೋದಕ್ಕೆ, ಕುಕ್ಕೀಸ್ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡಲ್ಲ. ಈ ರೀತಿ ಆಯಿಲ್ ಲೆಸ್ ಈ ರೀತಿ ಫ್ರೈಸ್ ಆ ಥರದ್ದೆಲ್ಲ ಏನು ಇದು ಮಾಡೋದಕ್ಕೆ ಮಾತ್ರ ನಾನು ಉಪಯೋಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಡೇ ಮಧ್ಯಾಹ್ನದ ಊಟದ ಜೊತೆಗೆ ಏನಾದರೂ ಒಂದು ತರಕಾರಿದು ಪಲ್ಯ ಅಂತ ಅಂದರೆ ಎಲ್ಲ ಹೆಚ್ಚಿ ಮಾಡಬೇಕಾಗುತ್ತೆ. ಜಸ್ಟ್ ಏರ್ ಫ್ರೈಯರಲ್ಲಿ ಕಾಲಿಫ್ಲವರ್ ಫ್ರೈ ಥರ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕಾಲಿಫ್ಲವರ್ನ ಒಂದು ಸ್ವಲ್ಪ ಬೇಯಿಸ್ಕೊಂಡೆ ಅಷ್ಟೇ, ಒಂದು 50% ಆಗುವಷ್ಟು. ಆ ಬೆಂದಿರೋವಂಥ ಕಾಲಿಫ್ಲವರ್ಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕಿ 185 ಡಿಗ್ರಿನಲ್ಲಿ ಒಂದು 9 to 10 ಮಿನಿಟ್ಸ್ ನಾನು ಕುಕ್ ಮಾಡಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು ಗೊತ್ತಾ. ಇದಕ್ಕೆ ಒಂದು ಡ್ರಾಪ್ ಸಹ ಆಯಿಲ್ ಹಾಕಿಲ್ಲ ನಾನು, ಏಕೆಂದರೆ ಆಲ್ರೆಡಿ ನೀರಿನಂಶ ಇತ್ತು ಕಾಲಿಫ್ಲವರ್ನಲ್ಲಿ, ನೀಟಾಗಿ ಕೋಟ್ ಆಯಿತು ಉಪ್ಪು ಮತ್ತು ಖಾರ ಎಲ್ಲ. ಹಾಗಾಗಿ ಎಕ್ಸ್ಟ್ರಾ ಆಯಿಲೆಲ್ಲ ಏನೂ ಹಾಕಲಿಲ್ಲ. ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಅವತ್ತಿನ ದಿನ ಸ್ವಲ್ಪ ಬೇಗನೆ ಕೆಲಸ ಮುಗಿದಿತ್ತು ನನಗೆ. ಪ್ಯಾಕಿಂಗೂ ಅಷ್ಟೇ ತುಂಬ ಬೇಗ ಆಗೋಗಿತ್ತು. ಎಲ್ಲವನ್ನು ಸಹ ಆರ್ಡರ್ಸ್ ಎಲ್ಲ ಪ್ಯಾಕ್ ಮಾಡಿ ನಾನು ಇಟ್ಟಿದ್ದೆ. ಅಷ್ಟರಲ್ಲಿ ಹಿತೇಶ್ ಸಹ ಸ್ಕೂಲಿಂದ ಬಂದು ಅವನು ಲಂಚ್ ಎಲ್ಲ ತೆಗೆದು ಯುಟಿಲಿಟಿನಲ್ಲಿ ಸಿಂಕಿಗೆ ಹಾಕ್ತಾ ಇದ್ದ. ಅಷ್ಟರಲ್ಲಿ ಅವನು ಸ್ನ್ಯಾಕ್ಸಿಗೆ ಇವತ್ತು ಪಾಪ್ಕಾರ್ನ್ ಬೇಕು ಅಂತ ಅಂದ. ಮನೆಯಲ್ಲಿ ಯೂಶ್ವಲಿ ಪಾಪ್ಕಾರ್ನ್ದು ಏನು ಇದು ರೆಡಿಮೇಡ್ ಪಾಪ್ಕಾರ್ನು ಅದು ಇರುತ್ತೆ. ಡಿಮಾರ್ಟಿಗೆಲ್ಲ ಹೋದಾಗ ಯೂಶ್ವಲಿ ನಾನು ಪಾಪ್ಕಾರ್ನ್ದು ತಂದು ಇಟ್ಕೊಂಡಿರ್ತೀನಿ. ಅದು ಖಾಲಿ ಆಗಿತ್ತು ಅಂತ ಇವತ್ತು ರೆಡಿಮೇಡ್ ಆ್ಯಕ್ಟಿವ್ ಪಾಪ್ಕಾರ್ನ್ ಮಾಡ್ಕೊಡ್ತಾ ಇದ್ದೀನಿ. ಇದಂತೂ ತುಂಬಾ ಸುಲಭ. ಯೂಶ್ವಲಿ ಕುಕ್ಕರ್ನಲ್ಲಿ ಮಾಡ್ತಾರೆ, ಬಟ್ ನಾನಿಲ್ಲಿ ಸ್ಟೀಲ್ ಕಡಾಯಿನಲ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಇಂಡಸ್ ವ್ಯಾಲಿ ಸ್ಟೀಲ್ ಕಡಾಯಿ ತುಂಬಾ ಚೆನ್ನಾಗಿದೆ. ಸ್ವಲ್ಪನೂ ಸಹ ಸಿಯೋದಿಲ್ಲ, ಗಟ್ಟಿ ಭಾರ ಇದೆ. ಹಾಗಾಗಿ ಇದನ್ನು ಸಹ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಹೊತ್ತು ಈ ರೀತಿ ಅದರಲ್ಲೇ ಉಪ್ಪು ಮತ್ತು ಬಟರ್ ಎಲ್ಲನೂ ಇರುತ್ತೆ, ಎಕ್ಸ್ಟ್ರಾ ಏನೂ ಹಾಕೋದು ಬೇಡ. ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದೊಂದಾಗೆ ಪಾಪ್ ಆಗ್ತಾ ಇರುತ್ತಲ್ಲ, ಆವಾಗ ಲಿಡ್ನ ಕ್ಲೋಸ್ ಮಾಡಿಟ್ಬಿಟ್ರೆ, ಅಂದರೆ ಹೈ ಫ್ಲೇಮ್ನಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಮಾಡಬಾರ್ದು. ಹೈ ಫ್ಲೇಮಲ್ಲೇ ಎಲ್ಲವೂ ಸಹ ನೀಟಾಗಿ ಪಾಪ್ ಆಗೋವರೆಗೂ ಬಿಟ್ಬಿಟ್ರೆ ಸಕ್ಕತ್ತಾಗಿ ರೆಡಿ ಆಗುತ್ತೆ. ಬೇಕು ಅಂತ ಅಂದರೆ ನಿಮಗೆ ಎಕ್ಸ್ಟ್ರಾ ಮೇಲ್ಗೆ ಪೆಪ್ಪರ್ ಪೌಡರು ಅದನ್ನೆಲ್ಲ ಪೆರಿ ಮಸಾಲೆ ಎಲ್ಲ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಉಪ್ಪು ಎಲ್ಲ ಕರೆಕ್ಟಾಗಿತ್ತು, ಹಾಗಾಗಿ ನಾನೇನು ಹಾಕಲಿಲ್ಲ. ಆ್ಯಂಡ್ ಹಿತೈಷ್ಗೆ ಹಾಲಿನ ಜೊತೆ ಏನು ಪಾಪ್ಕಾರ್ನು ಎಲ್ಲ ಕೊಟ್ಬಿಟ್ಟು ನಾನಿಲ್ಲಿ ಊರಿಂದ ಹಲಸಿನ ಹಣ್ಣು ತಂದಿದ್ದರು ಪ್ರದೀಪು. ನನಗೆ ಹಲಸಿನ ಹಣ್ಣು ಎಡಿಯೋದಕ್ಕೆ ಬರಲ್ಲ, ಅಂದರೆ ಹಣ್ಣಿಂದ ಕಟ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಮ್ಮ ನೇಬರ್ನ ಕರೆದ್ಬಿಟ್ಟು ಕಟ್ ಮಾಡಿಕೊಡಿ ಅಂತ ಅಂದೆ. ಅವ್ರು ಕಟ್ ಮಾಡಿ ಕೊಡ್ತಾಯಿದ್ರು. ನಾನು ತೊಳೆನೆಲ್ಲ ಬಿಡಿಸಿ ಪ್ಲೇಟ್ನಲ್ಲಿ ಇಡ್ತಾಯಿದ್ದೆ. ಹಲಸಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಸಕ್ಕತ್ತಾಗಿರುತ್ತೆ. ನನಗಂತೂ ಫೇವ್ರೇಟು. ಹಲಸಿನ ಹಣ್ಣು ತಿಂದ ದಿನ ಎಲ್ಲ ನಾನು ಊಟನೇ ಮಾಡೋದಿಲ್ಲ, ಅಷ್ಟು ಹಲಸಿನ ಹಣ್ಣನ್ನು ತಿಂದ್ಬಿಡ್ತೀನಿ, ಅಷ್ಟು ಇಷ್ಟ ನನಗೆ. ಆ್ಯಂಡ್ ಅದರಲ್ಲೂ ಊರಿಂದ ತಂದಿರೋದು, ಪ್ರದೀಪ್ ಅವ್ರ ಊರಿಂದ ಈ ಥರ ಹಲಸಿನ ಹಣ್ಣು ಅಂತೂ ಸಿಗೋದು ತುಂಬಾ ಅಪರೂಪ. ಇದು ಕೇಸರಿ ಕಲರ್ ಇರುತ್ತೆ. ಆ್ಯಂಡ್ ಬಾಯಿಗೆ ಹಾಕಿದ್ರೆ ಸಾಕು, ಸಖತ್ತು ಟೇಸ್ಟು. ಆ್ಯಂಡ್ ಸ್ವೀಟ್ ಎಷ್ಟಿದೆ ಅಂತ ಅನ್ಬೇಡಿ, ಅಷ್ಟು ಸ್ವೀಟಾಗಿದೆ, ಸಕ್ಕತ್ತಾಗಿತ್ತು. ಹಾಗೆಯೇ ಚೆನ್ನಾದು ಅಂದರೆ ಬಾಯ್ಲ್ ಚೆನ್ನಾದು ಚಾಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಕ್ರಿಸ್ಪಿ ಚಾಟ್ ಥರ ಕಾಬೂಲ್ ಕಡಲೆಕಾಳನ್ನ ನೆನೆಸಿ ಕುಕ್ಕರ್ನಲ್ಲಿ 3 ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ನಾನು. ಈ ಬೆಂದಿರೋವಂಥ ಕಾಬೂಲ್ ಕಡಲೆಕಾಳನ್ನ ಏರ್ ಫ್ರೈ ಮಾಡಿ ಕ್ರಿಸ್ಪ್ ಆಗೋವರೆಗೂ ಈ ಆಯಿಲ್ನಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ತಾರೆ ನೋಡಿ, ಆ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಆಯಿಲ್ ಬದಲಾಗಿ ಏರ್ ಫ್ರೈ ಮಾಡೋಣ ಅಂತ ಇಲ್ಲಿ ಬೆಂದಿರೋವಂಥ ಕಾಬೂಲ್ ಚನಾನ ಇಲ್ಲಿ ಪಾರ್ಚ್ಮೆಂಟ್ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಅಂದರೆ ಸಿಲಿಕಾನ್ ಬೇಕಿಂಗ್ ಇದಕ್ಕೆ ಹಾಕ್ಕೊಂಡು
ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಯಿಸ್ಬೇಕಾದ್ರೆ ನಾನು ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಎಕ್ಸ್ಟ್ರಾ ಇವಾಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ನೋಡಿಕೊಂಡು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ, ರುಚಿಗೆ ಉಪ್ಪು ಮತ್ತು ಒಂದು 2 ಸ್ಪ್ರೇ ಆಯಿಲ್ ಅಷ್ಟೇ, ಜಾಸ್ತಿನೂ ಏನು ಬೇಕಾಗೋದಿಲ್ಲ. ನೋಡಿ ಇದು ಸ್ಪ್ರೇ 5 ಸ್ಪ್ರೇ ನಾನು ಟೆಸ್ಟ್ ಮಾಡಿದ್ದೀನಿ. 5 ಸಲ ಸ್ಪ್ರೇ ಮಾಡಿದ್ರೆ 1 ಟೀ ಸ್ಪೂನಲ್ಲಿ ಎಷ್ಟು ಇರಿಸುತ್ತೆ ಅಷ್ಟು ಬರುತ್ತೆ ಆಯಿಲ್ ಅಷ್ಟೇ. ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ. ಯೂಶ್ವಲಿ ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲ ಜಾಸ್ತಿ ಹಾಕ್ಬಿಡ್ತೀವಲ್ವ, ಹಾಗಾಗಿ ಸ್ಪ್ರೇ ಮಾಡಿಬಿಟ್ರೆ ಸ್ವಲ್ಪನೇ ಆಯಿಲ್ ಹಿಡಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಈ ಸ್ಪ್ರೇ ಬಾಟಲ್ನೇ ಇಟ್ಕೊಂಡಿರ್ತೀನಿ. ಇಲ್ಲಿ ನೋಡಿದಾಗೆ ನಾನು 1 ಟೀ ಸ್ಪೂನ್ ಅಷ್ಟೇ ನಾನು ಆಯಿಲ್ನ ಸ್ಪ್ರೇ ಮಾಡಿ ನೀಟಾಗಿ ಉಪ್ಪು ಖಾರ ಎಲ್ಲನೂ ಸಹ ಕೈನಲ್ಲೇ ಮಿಕ್ಸ್ ಮಾಡಿಬಿಟ್ಟು, ಅದನ್ನೇನು ಏರ್ ಫ್ರೈಯರ್ನೇನು ಏನು ಪ್ರೀ ಹೀಟೆಲ್ಲ ಏನು ಮಾಡೋದು ಬೇಡ, ಜಸ್ಟ್ ಅದು ಕ್ರಿಸ್ಪ್ ಆಗೋವರೆಗೂ ನಾವು 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು 10 ನಿಮಿಷ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಅಂದರೆ ಅದನ್ನು ಇದು ಮಾಡಿಕೊಂಡ್ರೆ ಸಾಕು, ಸಖತ್ತಾಗಿ ರೆಡಿಯಾಗಿರುತ್ತೆ. ಇನ್ನೂ ಕ್ರಿಸ್ಪ್ ಆಗಿಲ್ಲ, ಮೆತ್ತಗಿದೆ ಅಂತ ಅಂದರೆ ಇನ್ನೊಂದು 5-10 ನಿಮಿಷ ನೀವು ಬೇಯಿಸ್ಕೋಬೋದು. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಹೊರಗಡೆ ಈ ಬಟಾಣಿ ಕಾಳೆಲ್ಲ ಸಿಗುತ್ತೆ ನೋಡಿ, ಕ್ರಿಸ್ಪಾಗಿ ಎಣ್ಣೆಲಿ ಕರೆದಿರೋದು, ಅದೇ ಟೇಸ್ಟು. ಕ್ರಿಸ್ಪ್ನೆಸ್ ನೋಡ್ಬೋದು ನೀವಿಲ್ಲಿ. ಸೂಪರ್. ಇದು ನೋಡಿ ಹೇಳು. ಎಷ್ಟು ಕ್ರಿಸ್ಪಿಯಾಗಿತ್ತು ನೋಡಿ, ಎಷ್ಟು ಸಖತ್ತಾಗಿ ಬಂದಿತ್ತು ಗೊತ್ತಾ. ತುಂಬಾ ಚೆನ್ನಾಗಾಗಿತ್ತು. ಅದೇ ಡೀಪ್ ಫ್ರೈ ಮಾಡಿದಾಗ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿನಲ್ಲೇ ಟೇಸ್ಟ್ ಇತ್ತು. ಸೊ ಈವ್ನಿಂಗ್ ಅದು ನಮಗೆ ಅಂದರೆ ಹಿತೈಷ್ಗೆ ಪಾಪ್ಕಾರ್ನ್ ಮಾಡಿಕೊಟ್ಟಿದ್ದೆ, ನಮ್ಮಗಳಿಗೆ, ನನಗೆ ಮತ್ತು ಪ್ರದೀಪ್ಗೆ ಎಲ್ಲ ಇದು ಬಾಯ್ಲ್ಡ್ ಚನಾ ಚಾಟ್ನ ಮಾಡಿಕೊಂಡು ತಿಂದು ನೆಕ್ಸ್ಟ್ ಊಟ. ಸಂಜೆ ಊಟಕ್ಕೆ ರಾಜ್ಮುಡಿ ರೈಸು ಮತ್ತು ಸೊಪ್ಪು ಬೇಳೆ ಸಾಂಬಾರು ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ಹಾಗೆಯೇ ಇತ್ತೀಚೆಗೆ ಸ್ವಲ್ಪ ಮತ್ತೆ ಟೆರೆಸಲ್ಲಿ ಎಲ್ಲ ಈ ಮೆಣಸಿನ್ಕಾಯಿ ಗಿಡ, ಟೊಮೆಟೊ ಗಿಡ ಎಲ್ಲ ಹಾಕೋತಾ ಇದ್ದೀನಿ. ನೋಡೋಣ ಎಷ್ಟು ಸಿಗುತ್ತೋ ಅಷ್ಟು ಸಿಗಲಿ, ತುಂಬ ಕಾಳಜಿ ಮಾಡಿ ಬೆಳೆಸೋದು ಬೇಡ. ಅದಾಗಿದ್ದದೇ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಕಾಳಜಿ ಮಾಡ್ತಾ ಇದ್ರೆ ಅಷ್ಟೂ ಬರಲ್ಲ ಗಿಡಗಳು ಅಂತ ಅಂದ್ಬಿಟ್ಟು ಅದಾಗಿದ್ದದೇ ಬರೀ ಸಸಿ ಹಾಕ್ಬಿಟ್ಟು ಬಿಟ್ಟಿದ್ದೆ. ಆವಾಗವಾಗ ಇಷ್ಟು ಒಂದು 5-6 ಟೊಮೆಟೊ ಹಣ್ಣು ಸಿಗುತ್ತೆ ಟೆರೆಸ್ನಲ್ಲಿ. ಸಾಕಾಗುತ್ತೆ ಒಂದು ದಿನಕ್ಕೆ, ಸಾಂಬಾರಿಗೆ, ಉಪ್ಪಿಟ್ಟಿಗೆ, ಆ ರೀತಿದಕ್ಕೆಲ್ಲ ಟೊಮೆಟೊ ಹಣ್ಣು ಅಷ್ಟು ಸಾಕಾಗುತ್ತೆ. ಯಾವುದೇ ರೀತಿ ಕೆಮಿಕಲ್ಸ್ ಏನೂ ಹಾಕಿರಲ್ಲ ಅಲ್ವಾ, ನಾವೇ ಬೆಳೆದಿರೋ ಅಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಯೂಶ್ವಲಿ ಟೆರೆಸ್ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಬರಲಿ ಬಿಡಲಿ ಟ್ರೈ ಮಾಡ್ತಾ ಇರ್ತೀನಿ. ಟ್ರಯಲ್ ಆ್ಯಂಡ್ ಎರರು. ಸ್ವಲ್ಪ ಚೆನ್ನಾಗಿ ಏನು ಫೋಕಸ್ಡಾಗಿ ನಾವು ಅದರ ಮೇಲೆ ಗಮನ ಕೊಟ್ಟು ಟ್ರೈ ಮಾಡಿದ್ರೆ ಎಲ್ಲವನ್ನೂ ಸಹ ಬೆಳಿಬೋದು. ಹಾಗೆಯೇ ಇನ್ ಮಿಡಲ್ ನಾನು ಈ ರೀತಿ ಆರ್ಡರ್ಸ್ ಎಲ್ಲ ತೊಗೋತಾ ಇರ್ತೀನಿ. ಫೋನ್ ಕಾಲ್ಸ್ ಬರ್ತಾ ಇರುತ್ತೆ ಆರ್ಡರ್ಸ್ಗೆ, ಎನ್ಕ್ವೈರಿಗೆ. ಅಂದರೆ ಸ್ಟಾಕ್ ಇದೆಯಾ ಮೇಡಮ್, ಇವತ್ತು ಹಾಸನಲ್ಲೇ ಇದ್ದೀವಿ ನಾವು, ಬಂದರೆ ಸಿಗುತ್ತಾ ಅಂತೆಲ್ಲ. ಸೊ ಅದನ್ನೆಲ್ಲ ಒಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಸಿಗೋದು ನನಗೆ. ಇರೋ ಟೈಮ್ನಲ್ಲೇ ಅರ್ಧ ಗಂಟೆ ಟೈಮ್ ಮಾಡಿಕೊಂಡು ಈ ಕಡೆ ಆರ್ಡರ್ಸ್ ತೊಗೊಳ್ಳೋದು, ಆರ್ಡರ್ ಪ್ಯಾಕ್ ಮಾಡೋದು, ಚಟ್ನಿ ಪುಡಿಗಳು ಫ್ರೆಶ್ ಆಗಿ ಪ್ರಿಪೇರ್ ಮಾಡೋದು, ಅದೆಲ್ಲ ನಾನು ಮಾಡ್ಕೋತಾ ಇರ್ತೀನಿ. ಹಾಗೆಯೇ ಸಂಜೆ ಸ್ವಲ್ಪ ಇದು ಮೇಲೆ ಸೊಪ್ಪು ಬೆಳೆದಿತ್ತು, ನನಗೆ ಗೊತ್ತಿತ್ತು. ಅಂದರೆ ನಾನು ಮಾರ್ಕೆಟಿಗೆ ಹೋದಾಗ ಈ ಸಲ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ತಂದುಬಿಟ್ಟಿದ್ದೆ. ಇನ್ನೂ ಒಂದು ದಿನಕ್ಕೆ ಆಗೋಷ್ಟು ಸೊಪ್ಪಿತ್ತು ಮನೆಯಲ್ಲಿ. ಆ್ಯಂಡ್ ಹಾಗೆಯೇ ತಾರಸಿ ಮೇಲೆ ನಾನು ಬಂದು ನೋಡಿದಾಗ ಸೊಪ್ಪು ಜಾಸ್ತಿ ಬೆಳೆದೋಗಿತ್ತು. ಇನ್ನು ಹಾಗೆಯೇ ಬಿಟ್ಟರೆ ಬಲ್ತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಹೌಸ್ ಹೆಲ್ಪರ್ ಇದ್ದಾರಲ್ಲ ಅವ್ರಿಗೆ ತೊಗೊಂಡೋಗಿ, ನೀವೇನಾದರೂ ಅಡುಗೆ ಮಾಡ್ಕೊಳ್ಳಿ ಈ ಸೊಪ್ಪನ್ನ ಅಂತ ಅಂದ್ಬಿಟ್ಟು ಅವ್ರಿಗೆ ಕಿತ್ತು ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ನಾನು ನಿಜ ಇದ್ರದ್ದು ಸೀಡ್ಸ್ ಹಾಕೇ ಇಲ್ಲ. ಪಕ್ಕದ ಪಾಟ್ನಲ್ಲಿ ಇದ್ರದ್ದು ಒಂದು ಎಲ್ಲಿಂದನೋ ಬಂದೋ ಏನೋ ಒಂದೇ ಒಂದು ದಂಟಂದು ಫುಲ್ಲು ದೊಡ್ಡದಾಗಿ ಬೆಳ್ಕೊಂಡಿದೆ. ಆ ಬೆಳ್ಕೊಂಡಿರೋದ್ರಲ್ಲಿ ಬೀಜಗಳಾಗೋಗಿದೆ. ಅದು ಬೀಜ ಪಕ್ಕದ ಪಾಟಿಗೆಲ್ಲ ಹಾರಿ ಎಲ್ಲ ಪಾಟ್ನಲ್ಲೂ ದಂಟು ಬೆಳೀತಾ ಇದೆ ಇವಾಗ. ನಾನು ಅದನ್ನು ಅಷ್ಟೇ ಏನು ಗೊಬ್ಬರನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಜಸ್ಟ್ ನೀರು ಹಾಕ್ತಾಯಿದ್ದೆ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ. ಒಂದು ದಿನಕ್ಕೆ ಆರಾಮಾಗುತ್ತೆ ಸೊಪ್ಪು, ಅಷ್ಟು ಚೆನ್ನಾಗಿ ಬಂದಿತ್ತು. ಹಾಗೆಯೇ ನಮ್ಮ ಸೀತಾಫಲ ಬಿಟ್ಟಿದೆ ಒಂದು, ಏನು ಸಖತ್ತಾಗಿದೆ ನೋಡಿ. ನನಗಂತೂ ತುಂಬಾ ಇಷ್ಟ, ಹಣ್ಣಾಗಲಿ ಅಂತ ತುಂಬ ಕಾಯ್ತಾ ಇದ್ದೀನಿ.
ಟೆರೆಸ್ಸಿಗೆ ಬಂದೇ ಒಂದು 3-4 ದಿನ ಆಗೋಗಿತ್ತು. ನಾನು ನೋಡೇ ಇರಲಿಲ್ಲ ಟೆರೆಸ್ಸಲ್ಲಿ ಹೂವು ಸಹ ಕಿತ್ಕೋತಾ ಇಲ್ಲ. ಇವಾಗ ಕೆಳಗಡೆನೇ ಬೇಕಾದಷ್ಟು ಹೂ ಸಿಗುತ್ತೆ. ನಾನು ಕಿತ್ಕೊಂಡು ಇನ್ನೂ ಅಕ್ಕಪಕ್ಕ ಮನೆಯವರು ಕಿತ್ಕೋಬೋದು, ಅಷ್ಟು ಹೂ ಸಿಗುತ್ತೆ. ಹಾಗಾಗಿ ಮೇಲ್ಗಡೆ ಬರ್ತಾನೆ ಇಲ್ಲ. ಇನ್ನು ನೀರೆಲ್ಲ ಹಾಕಬೇಕು ಅಂತ ಅಂದಾಗ ಇವರು ಹೌಸ್ ಹೆಲ್ಪರ್ ಇರ್ತಾರಲ್ವ, ಅವರಿಗೆ ಹೇಳ್ಬಿಡ್ತೀನಿ ಏನಾದರೂ ಗಿಡ ಒಣಗೋಗಿದ್ರೆ ನೀರು ಹಾಕ್ಬಿಟ್ಟು ಬಂದ್ಬಿಡಿ ಅಂತ. ಸೊ ಅವ್ರು ನೋಡ್ಕೋತಾ ಇರ್ತಾರೆ. ಇವತ್ತು ಹೋಗಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು, ಸೀತಾಫಲ ಕೂಡ ದಪ್ಪ ಆಗ್ತಾಯಿದೆ ಆ್ಯಂಡ್ ಲೆಮನ್ನು ಅಷ್ಟೇ ಅಷ್ಟೊಂದೆಲ್ಲ ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಹಾಗೆ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ನಾನು ಮನೆಯಲ್ಲಿ ಮಾಡುವಂಥ ಪ್ರಾಡಕ್ಟ್ಸ್ಗೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಹಾಕಲ್ಲ, ಕಲರ್ ಹಾಕಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನೂ ಸಹ ಇರೋದಿಲ್ಲ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಮನೆಯಲ್ಲೇ ತಯಾರು ಮಾಡೋದ್ರಿಂದ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಜನಕ್ಕೆ ನನ್ನ ಹತ್ರ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡಿರೋರಿಗೆ ಗೊತ್ತು, ಒಂದು 2-3 ದಿನ ನಾನು ಡಿಲೇ ಮಾಡ್ತೀನಿ. ಏಕೆಂದರೆ ಪ್ರಾಡಕ್ಟ್ ಇಲ್ಲ ಅಂತ ಅಂದ್ರೂ ನಾನು ಬೇಗ ಮಾಡಿ ಕಳ್ಸೋಕ್ಕಾಗಲ್ಲ. ಏಕೆಂದರೆ ಎಲ್ಲವ ಕೆಲಸನೂ ಮನೇಲಿ ನಾನೇ ಖುದ್ದಾಗಿ ಮಾಡಿಸೋದ್ರಿಂದ ನನಗೆ ಪರ್ಫೆಕ್ಷನ್ ಇರಬೇಕು, ಕ್ವಾಲಿಟಿ ಇರಬೇಕು. ಸೊ ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ ನಾನು. ಸೊ ನಿಮಗೂ ಸಹ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕು ಅಂತ ಅಂದರೆ 7795846794ಗೆ ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ರಾಗಿ ಮಾಲ್ಟಿಂದ ಹಿಡಿದು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯುವಂಥ ಮಾಲ್ಟ್ಸು, ರೆಡಿಮೇಡ್ ದೋಸೆ ಪ್ರೀಮಿಕ್ಸ್ಗಳು, ಚಟ್ನಿ ಪುಡಿಗಳು ಎಲ್ಲವೂ ಸಹ ಅವೈಲೇಬಲ್ ಇದೆ. ಎಲ್ಲನೂ ಸಹ ಮನೆಯಲ್ಲೇ ಹೆಲ್ದಿಯಾಗಿ ಮಾಡುವಂಥದ್ದು. ಖಂಡಿತ ಕಾಲ್ ಮಾಡಿ.